patience is a strength. Somebody says strength. ಯಾರಾದರೂ ಹೇಳಿ ಬಲ. Patience is a strength. ತಾಳ್ಮೆಯು ಅದು ಬಲವಾಗಿದೆ. To stand till the end. ಕೊನೆಯವರೆಗೆ ನಿಂತುಕೊಳ್ಳುವುದಕ್ಕಾಗಿ ಬೇಕಾದಂತ ಬಲ. Patience. ತಾಳ್ಮೆಯು is a hope and faith. ಅದು ನಂಬಿಕೆಯು ಮತ್ತು ನಿರೀಕ್ಷೆಯು ಕೂಡ ಆಗಿದೆ. That says, ಅದು ಹೇಳುತ್ತೆ, the Lord is on my side. This storm will surely pass away. ಕರ್ತನು ತಾನೇ ನನ್ನ ಪಕ್ಷದಲ್ಲಿದ್ದಾನೆ ಮತ್ತು ಈ ಒಂದು ಬಿರುಗಾಳಿ ತನ್ನಷ್ಟಕ್ಕೆ ತಾನೇ ಅದು ಹೊರಟು ಹೋಗ್ತದೆ. Surely it will go away. ನಿಶ್ಚಯವಾಗಿ ಅದು ಹೊರಟು ಹೋಗ್ತದೆ. Many storms will come. ಅನೇಕ ಬಿರುಗಾಳಿಗಳು ಬರ್ತವೆ. But patience stands through all, because patience believes that God is my captain and he will surely lead me through this storm. ಆದರೆ ತಾಳ್ಮೆ ಅನ್ನುವಂಥದ್ದು ಅದು ದೃಢವಾಗಿ ನಿಂತ್ಕೊಳ್ತದೆ ಮತ್ತು ಅದು ನಂಬುತ್ತದೆ, ಕರ್ತನು ನಿಜವಾಗಲೂ ನನ್ನನ್ನು ಈ ಬಿರುಗಾಳಿಯಿಂದ ದಾಟಿ ಹೋಗುವ ಹಾಗೆ ಬಲ ನೀಡ್ತಾನೆ. ನನ್ನ ಮೇಲೇನೆ ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನನ್ನ ಮೇಲೇನೆ ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ ಗೊತ್ತ್ರಿ? ಪೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ತಾಳ್ಮೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆ ಕಡೆ ನೋಡ್ಲಿಕ್ಕೂ ಧೈರ್ಯ ಆಗ್ತಾ ಇಲ್ಲ. ಏನಾದ್ರೂ ರಿಪೋರ್ಟ್ ಕೊಡಬೇಕು, ಎರಡೇ ಲೈನ್. ಇಫ್ ಆ ರಿಪೋರ್ಟ್ ಎಕ್ಸೀಡ್ಸ್ 2 ಲೈನ್, ಒಂದ್ ವೇಳೆ ಆ ಒಂದು ವಾರ್ತೆ 2 ಲೈನ್ಗಿಂತ ಹೆಚ್ಚಿದ್ರೆ ಆ ಮಾತು shut it up and pray. ಅಷ್ಟಕ್ಕೆ ಸಾಕು, ಪ್ರಾರ್ಥಿಸುವಂತ ಹೇಳ್ತೇನೆ. ಇನ್ನು ಮುಂದೆ ಡಿಸ್ಟರ್ಬ್ ಮಾಡಬೇಡ. Struggle with it. ನಾವು ಅದರೊಟ್ಟಿಗೆ ಹೋರಾಡ್ತೇವೆ. But patience is the fruit of the Holy Spirit. ಆದರೆ ತಾಳ್ಮೆ ಅನ್ನುವಂಥದ್ದು ಪವಿತ್ರಾತ್ಮನ ವರವಾಗಿದೆ. That adds only sweetness to your life and never brings any bitterness. ಅದು ಯಾವಾಗಲೂ ನಮ್ಮ ಜೀವಿತಕ್ಕೆ ಸಿಹಿಯಾದದ್ದನ್ನ ಕೂಡಿಸ್ತದೆ ಹೊರತಾಗಿ ಒಂದು ಕಹಿತನವನ್ನ ಅಲ್ಲ. A woman with patience, ಒಬ್ಬ ತಾಳ್ಮೆಯಿಂದಿರುವಂತ ಸ್ತ್ರೀಯು builds her house beautiful. ತನ್ನ ಮನೆಯನ್ನ ಸುಂದರವಾಗಿ ಕಟ್ತಾಳೆ. ನಾವು ಗಂಡು ಮಕ್ಕಳಿಗೆ ಏನಂದ್ರೆ ತಗೊಂಡಂತ ಪೆನ್ ಪ್ಲೇಟ್ ಅಲ್ಲೇ ಬಿಟ್ಟು ಹೇಳೋದು ರೂಢಿ ರೀ. With patience you build your home. ತಾಳ್ಮೆಯಿಂದ ನೀವು ನಿಮ್ಮ ಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ. Some people lack patience with their speech. ಕೆಲವು ಜನರಿಗೆ ತಮ್ಮ ಭಾಷೆಯಲ್ಲಿ ತಮ್ಮ ಮಾತಿನಲ್ಲಿ ತಾಳ್ಮೆ ಇರಲ್ಲ. If they hear something, ಅವರು ಏನನ್ನಾದ್ರೂ ಕೇಳಿಬಿಟ್ರೆ, if they feel something, ಅವರಿಗೆ ಏನಾದ್ರೂ ಅನಿಸ್ಬಿಟ್ರೆ, immediately they have to talk it out. ತಕ್ಷಣ ಅದನ್ನ ಮಾತಾಡ್ಬಿಡ್ತಾರೆ. No patience. ಅವರಲ್ಲಿ ತಾಳ್ಮೆನೇ ಇಲ್ಲ. And sometimes ಮತ್ತು ಇನ್ನು ಕೆಲವು ಬಾರಿ when the parents do that, ತಂದೆ ತಾಯಿಗಳು ಅದನ್ನ ಮಾಡುವಾಗ I am afraid ನಾನು ಭಯ ಪಡ್ತೇನೆ. a wrong seed is being sown on the child who is listening to it. ಕೇಳಿಸಿಕೊಳ್ತಾ ಇರುವಂತಹ ಮಗುವಿನ ಪರವಾಗಿ ಒಂದು ತಪ್ಪಾದ ಬೀಜವು ಬಿತ್ತಲ್ಪಡ್ತಾ ಇದೆ. Are you listening to me? ಕೇಳ್ತಾ ಇದ್ದೀರೋ? I know this sister. ನನಗೆ ಈ ಸಹೋದರಿಯ ಬಗ್ಗೆ ಗೊತ್ತು. Very patient. ತುಂಬಾ ತಾಳ್ಮೆ ಉಳ್ಳವರು. I'm surprised. ನನಗೆ ಆಶ್ಚರ್ಯ ಪಡ್ತೇನೆ. How in the world can somebody be so patient? ಹೇಗೆ ಈ ಲೋಕದಲ್ಲಿ ಯಾರೋ ಒಬ್ಬರು ಇಷ್ಟೊಂದು ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯ ಅಂತ. You know her husband, ಅವರ ಗಂಡನವರು, he was behind bars. ಅವರು ಸೆರೆಮನೆಗೆ ಹಾಕಲ್ಪಟ್ಟರು. You know this lady? ಈ ಮಹಿಳೆ ಏನ್ ಮಾಡಿದ್ರು ಗೊತ್ತಾ? She worked day and night. ಅವರು ದಿನ ರಾತ್ರಿ ಕೆಲಸ ಮಾಡಿದ್ರಿ. Paying her the bills of husband's lawyer. ತಮ್ಮ ಗಂಡನ ವಕೀಲರ ಒಂದು ಬಿಲ್ಗಳನ್ನ ಇವರೇ ಕಟ್ಟಿದ್ರು. Now when I talked to her, ಅವರೊಟ್ಟಿಗೆ ನಾನು ಮಾತನಾಡುವಾಗ, sister, how did you do that? ಸಹೋದರಿ ನೀವು ಇದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ You know what she said? ಅವರು ಏನ್ ಹೇಳ್ತಾರೆ ಗೊತ್ತಾ? Pastor, ಸಭಾಪಾಲಕರೇ, it was tough. ಅದು ತುಂಬಾ ಕಠಿಣವಾಗಿತ್ತು. But what made her to stand? ಆದ್ರೆ ಯಾವ ಸಂಗತಿ ಅವರನ್ನ ಅಷ್ಟೊಂದು She ತಾಳ್ಮೆಯಿಂದ never ran away from her situation. ಅವರು ತಮ್ಮ ಪರಿಸ್ಥಿತಿಯನ್ನ ನೋಡಿ ಓಡಿ ಹೋಗ್ಲಿಲ್ಲ. When the husband was behind bars, ಆ ಗಂಡನು ಸೆರೆಮನೆಯಲ್ಲಿದ್ದಾಗ she never ran to her mother's place. ಅವಳು ತನ್ನ ತಾಯಿ ಮನೆಗೆ ತವರು ಮನೆಗೆ ಓಡಿ ಹೋಗ್ಲಿಲ್ಲ. She stood her ground. ತನ್ನ ಸ್ಥಿರವಾದ ನೆಲದಲ್ಲಿ ನಿಂತಳು. She worked hard. ಆತ ತುಂಬಾ ಕಷ್ಟಪಟ್ಲು. They had a small business that her husband was running. ತನ್ನ ಗಂಡನು ನಡೆಸಿಕೊಂಡು ಹೋಗ್ತಾ ಇದ್ದಂತ ಒಂದು ಚಿಕ್ಕ ಕೆಲಸ ಅವರಿಗಿತ್ರಿ. When he was arrested, ಅವರು ಸೆರೆ ಹಿಡಿಯಲ್ಪಟ್ಟಾಗ she did not shut down the business. ಅವರು ಆ ಒಂದು ಕೆಲಸವನ್ನ ಮುಚ್ಚಾಕ್ಲಿಲ್ಲ. She never said, I don't know the work. ಅವರು ಹೀಗೆ ಹೇಳಿಲ್ಲ, ನನಗೆ ಆ ಕೆಲಸ ಗೊತ್ತಿಲ್ಲ ಅಂತ. Instead, ಅದರ ಬದಲಾಗಿ she stood her ground. ಅವರು ಅಲ್ಲೇ ದೃಢವಾಗಿ ನಿಂತು, I want to tell you this morning, ಈ ಬೆಳಗಿನ ಜಾವ ಇದನ್ನು ಹೇಳಕ್ಕೆ you know why ಬಯಸ್ತೇನೆ. farmers are dying? ಯಾಕೆ ರೈತರುಗಳು ಸಾಯ್ತಾ ಇದ್ದಾರೆ ಗೊತ್ತ್ರಿ? The demonic force, ಹೌದು, ದುರಾತ್ಮನ ಸೈನ್ಯದ ಬಲಗಳು. demonic force want to take away your patience. ದುರಾತ್ಮನ ಸೈನ್ಯವು ಅದು ನಮ್ಮ ತಾಳ್ಮೆಯನ್ನ ಕದ್ದುಕೊಳ್ಳಬೇಕೆಂಬುದಾಗಿ Because when your patience is stolen from you, ಯಾಕಂದ್ರೆ ನಿಮ್ಮಿಂದ ನಿಮ್ಮ ತಾಳ್ಮೆಯು ಕದಿಯಲ್ಪಡುವಾಗ your words become harmful. ನಿಮ್ಮ ಮಾತುಗಳು ಆಗ ಹಾನಿಕಾರಕವಾಗಿರ್ತವೆ. Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ? And your mind fails to make a right decision. ಮತ್ತು ನಿಮ್ಮ ಮನಸ್ಸು ತಪ್ಪು ನಿರ್ಧಾರಗಳನ್ನ ಮಾಡುವ ಹಾಗೆ ಆಗ್ತದೆ. Psalm 37:7. ಕೀರ್ತನೆ 37 ಅದರ 7ನೇ ವಚನ. ಶಾಂತವಾಗಿದ್ದು, ಶಾಂತನಾಗಿದ್ದು, rest in the Lord. ಕರ್ತನಲ್ಲಿ ವಿಶ್ರಮಿಸಿಕೋ. When there is a storm around you, ನಿನ್ನ ಸುತ್ತಮುತ್ತ ಬಿರುಗಾಳಿ ಇರುವಾಗ, I hope you
you're listening to me. ನಾನು ಅನ್ಕೊಳ್ತೇನೆ ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ When the ಅಂತ. things are not going right, ಪರಿಸ್ಥಿತಿಗಳು ಸರಿಯಾಗಿ ನಡೆಯದೇ ಇದ್ದಾಗ that is not a time to run around. ಅದು ಆ ಕಡೆ ಈ ಕಡೆ ಓಡಾಡುವ ಸಮಯವಲ್ಲ. That is a time of Psalm 37. ಅದು ಕೀರ್ತನೆ 37ರ ಸಮಯವಾಗಿರ್ತದೆ. Be peaceful. ಸಮಾಧಾನದಿಂದ ಕಾಯ್ದಿರ್ರಿ. Tell your mind to relax. ನಿಮ್ಮ ಮನಸ್ಸಿಗೆ ಹೇಳಿ ತಾಳ್ಮೆಯಿಂದ ಇರು. Rest in the Lord. ಕರ್ತನಲ್ಲಿ ವಿಶ್ರಮಿಸಿಕೋ. Remember his promises. ಆತನ ವಾಗ್ದಾನಗಳನ್ನು ಜ್ಞಾಪಿಸಿಕೊಳ್ಳ್ರಿ. And tell your heart, ಮತ್ತು ನಿಮ್ಮ ಹೃದಯಕ್ಕೆ ಹೇಳಿ, I will be patient. ನಾನಾದ್ರೂ ಕಾಯ್ದಿರ್ತೇನೆ, ತಾಳ್ಮೆಯಿಂದ And the Bible says, ಮತ್ತು ಸತ್ಯವೇದ ಹೇಳ್ತದೆ, rest in the Lord ಕರ್ತನಲ್ಲಿ and ವಿಶ್ರಮಿಸಿಕೋ patiently seek him. ಮತ್ತು ತಾಳ್ಮೆಯಿಂದ ಶಾಂತವಾಗಿದ್ದು ಕಾಯ್ದಿರು. ಆತನನ್ನು ಹುಡುಕು. ಆತನನ್ನ ಹುಡುಕು. You know why? ಯಾಕೆ ಗೊತ್ತ್ರಿ? Because when patiently seeking him, news is coming from this side. Trouble is coming from this side. Problem is coming from this side. ಯಾಕೆಂದ್ರೆ ವಾರ್ತೆಯು ಆ ಕಡೆಯಿಂದ ಈ ಕಡೆಯಿಂದ ಒಂದು ಸಮಸ್ಯೆಯು ಆ ಕಡೆಯಿಂದ ಒಂದು ಸಮಸ್ಯೆಯು ಕೇಳಿ ಬರುವಾಗ, But you sit quietly there. ನೀವಾದ್ರೂ ಅಲ್ಲಿ ತಾಳ್ಮೆಯಿಂದ ಶಾಂತವಾಗಿ pray, ಕುಳಿತಿರುವಾಗ, God, ಕರ್ತನಲ್ಲಿ ದೇವರೇ ಅಂತ God, ಗೋಳಾಡುವಾಗ, ದೇವರೇ You guide me. ನೀನೇ ನನ್ನನ್ನು ನಡೆಸು. I'll tell you what. ನಾನು ಹೇಳ್ತೇನೆ, You will see the Lord coming with an answer for you. ಆಗ ನಾನು ಹೇಳ್ತೇನೆ, ನೀವು ಕರ್ತನ ಉತ್ತರವನ್ನು ಹಿಡಿದುಕೊಂಡು ನಿಮ್ಮ Because he's ಬಳಿಗೆ a ಬರುವುದನ್ನು faithful ನೋಡ್ತೀರಾ. God. ಯಾಕೆಂದ್ರೆ ಆತನು ನಂಬಿಗಸ್ತನಾದ He is a ದೇವರು. prayer answering God. ಆತನು ಪ್ರಾರ್ಥನೆಗೆ ಉತ್ತರಿಸುವ ದೇವರು. This sister, she earned. ಈ ಸಹೋದರಿ ಅವಳು She ದುಡಿದಳು. stood her ground. ತನ್ನ ನೆಲದಲ್ಲಿ ನಿಂತಳು. She paid the lawyers. ಎಲ್ಲ ವಕೀಲರಿಗೆ ಅವಳು ಫೀಸ್ She's working hard. ತುಂಬಾ ಪರಿಶ್ರಮ ಪಟ್ಟಳು. She's raising her 2 children. ತನ್ನ 2 ಮಕ್ಕಳನ್ನ ಪೋಷಿಸ್ತಾ ಇದ್ದಾಳೆ. She's educating them. ಅವರಿಗೆ ವಿದ್ಯೆಯನ್ನ ಕೊಡ್ತಾ ಇದ್ದಾಳೆ. She's running her house. ತನ್ನ ಮನೆಯನ್ನ ನಡೆಸಿಕೊಂಡು And ಹೋಗ್ತಾ she's ಇದ್ದಾಳೆ. running her business. ಮತ್ತು ಅದೇ ಸಮಯದಲ್ಲಿ ತನ್ನ ವ್ಯವಹಾರವನ್ನ ಕೂಡ ನಡೆಸ್ತಾ One day I ಇದ್ದಾಳೆ. told her, ಒಂದು ದಿನ ನಾನು ಅವರಿಗೆ ಹೇಳಿದೆ, you should be rewarded with Nobel Prize. ನಿಮಗೆ ನೋಬೆಲ್ ಬಹುಮಾನವನ್ನ ಕೊಟ್ಟು ಆದರಿಸಬೇಕು ಅಂತ ಹೇಳಿದೆ. ಯಾಕೆ ಗೊತ್ತ್ರಿ? Only a person with patience can ever stand such a ground. ಯಾಕೆಂದ್ರೆ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ಮಾತ್ರ ಅಂತಹ ಪರಿಸ್ಥಿತಿಯಲ್ಲಿ ನಿಲ್ಲಕ್ಕೆ ಸಾಧ್ಯ. Stand your ground. ಅದಕ್ಕೋಸ್ಕರ ನೀವು ಕೂಡ I know ನಿಂತ್ಕೊಳ್ಳಿ. situations are not right. ನನಗೆ ಗೊತ್ತು ಪರಿಸ್ಥಿತಿಗಳು ಸರಿಯಾಗಿಲ್ಲ. But the storm will pass by. ಆದ್ರೆ ಆ ಬಿರುಗಾಳಿ ದಾಟಿ ಹೋಗುತ್ತೆ. The light of the Lord will surely shine upon your life. ನಿಶ್ಚಯವಾಗಿ ಕರ್ತನ ಬೆಳಕು ನಿಮ್ಮ ಜೀವಿತದ ಮೇಲೆ ಬೆಳಗ್ತದೆ. He is a high priest of mercy. ಆತನು ಮಹಾ ಕರುಣೆಯಲ್ಲಿ ಮಹಾಯಾಜಕನು. He will touch you. ಆತನು ನಿಮ್ಮನ್ನು ಮುಟ್ತಾನೆ. He will heal your family. ಆತನು ನಿಮ್ಮ ಕುಟುಂಬವನ್ನ ಗುಣಪಡಿಸ್ತಾನೆ. Don't lose your patience. ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. Because when you lose your patience, ಯಾಕಂದ್ರೆ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವಾಗ we tend to go against God. ನಾವು ಕರ್ತನ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ. Hallelujah. 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 And in today's date, ಮತ್ತು ಇವತ್ತಿನ ದಿನದಲ್ಲಿ if you see this sister, ನೀವು ಈ ಸಹೋದರಿಯನ್ನ ನೋಡುವುದಾಗಿದ್ರೆ richly blessed, ಐಶ್ವರ್ಯವುಳ್ಳವಾಗಿ whole ಆಶೀರ್ವದಿಸಲ್ಪಟ್ಟಿದ್ದಾರೆ. family saved, ಇಡೀ ಕುಟುಂಬವು whole ರಕ್ಷಿಸಲ್ಪಟ್ಟಿದೆ. family baptized, ಇಡೀ ಕುಟುಂಬವು ದೀಕ್ಷಾ ಸ್ನಾನ ಹೊಂದಿದೆ. business has multiplied 4 times, ಅವರ ಒಂದು ವ್ಯವಸಾಯ ಒಂದು 4ರಷ್ಟಾಗಿ ಹೆಚ್ಚಿಸಲ್ಪಟ್ಟಿದೆ. son is in the business, ಮಗನು ಕೆಲಸದಲ್ಲಿದ್ದಾನೆ. daughter-in-law is in the business, ಅವರ ಸೊಸೆಯು ಕೂಡ ಬಿಸಿನೆಸ್ ಅಲ್ಲಿದ್ದಾರೆ. daughter is in business, ಅವರ ಮಗಳು ಕೂಡ ಬಿಸಿನೆಸ್ ಅಲ್ಲಿಯೇ. son-in-law in business. ಅವರ ಅಳಿಯನು ಕೂಡ ಬಿಸಿನೆಸ್ ಅಲ್ಲಿದ್ದಾರೆ. Are you listening to me? ಕೇಳ್ತಾ ಇದ್ದೀರಾ? When her son got married, ಅವರ ಮಗಳಿಗೆ ಮದುವೆ ಆದಾಗ when I went there, ಅಲ್ಲಿ ನಾನು ಹೋಗಿದ್ದಾಗ whoa, I tell you what, ನಾನು ಹೇಳಕ್ಕೆ when I saw that, ಅಲ್ಲಿದ್ದಂತ ಎಲ್ಲ ಸಿದ್ಧತೆಗಳನ್ನ ನೋಡುವಾಗ I said, sister, ನಾನು ಹೇಳಿದೆ ಸಹೋದರಿಯೇ, I said, sister, ನಾನು ಹೇಳಿದೆ ಸಹೋದರಿಯೇ, only if you would have become, lost your patience, ಒಂದು ವೇಳೆ ನೀವು ಆ ದಿನ ನಿಮ್ಮ ತಾಳ್ಮೆನ ಕಳೆದುಕೊಂಡಿದ್ರೆ today this miracle wouldn't be possible. ಈ ದಿನ ಈ ಒಂದು ಮಹತ್ ಕಾರ್ಯ ಸಾಧ್ಯವಾಗ್ತಾ ಇರಲಿಲ್ಲ. Look at this Jesus. ಈ ಯೇಸುವನ್ನ ಗಮನಿಸ್ರಿ. There are nails in his hands, ಆತನ ಕೈಗಳಲ್ಲಿ ಮೊಳೆಗಳಿದ್ದವು, thorns upon his head. ಆತನ ಹಣೆಗೆ ಮುಳ್ಳಿನ ಕಿರೀಟವಿತ್ತು. Church, you talk about patience. Hallelujah. ಸಭೆ ಒಂದು ವೇಳೆ ನಾವು ತಾಳ್ಮೆ ಅನ್ನೋದ್ರ ಬಗ್ಗೆ ಮಾತನಾಡುವುದಾಗಿದ್ರೆ, You go home ನೀವು ಮನೆಗೆ ಹೋಗಿ this afternoon, ಈ ದಿನ ಮಧ್ಯಾಹ್ನ your son, your teenage son, ನಿಮ್ಮ ಯೌವನಸ್ಥ ಮಗನು or your wife, ಅಥವಾ ನಿಮ್ಮ ಹೆಂಡತಿಯು, her shoes is not in the rack. ಅವರ ಒಂದು ಚಪ್ಪಲಿ ಅದು ರ್ಯಾಕ್ ನಲ್ಲಿಲ್ಲ. Patience. ಅಲ್ಲಿ ತಾಳ್ಮೆ. ಎಲೆ ಕತ್ತೆ. Suddenly it comes out. ಆಕಸ್ಮಿಕವಾಗಿ ಅದು ಹೊರ ಬರುತ್ತೆ. But I want to encourage you. ಅದು ನಿಮ್ಮನ್ನ ಉತ್ತೇಜಪಡಿಸ್ತೇನೆ. Hold on. ತಾಳ್ಮೆಯಿಂದ ಇರ್ರಿ. Go inside. ಒಳಗಡೆ ಹೋಗಿ. Son, ಮಗನೇ, where is your chappal? ಎಲ್ಲಿ ನಿನ್ ಚಪ್ಪಲಪ್ಪ? Dada, sorry, he will run. ಅಪ್ಪ ಕ್ಷಮಿಸುವಂತ ಮಗು ಓಡಿ ಹೋಗತ್ತೇರಿ. Are you listening to me? ಕೇಳ್ತಾ ಇದ್ದೀರೋ? We are, though in this world, we are not bound to the patterns of this world. ನಾವು ಈ ಲೋಕದಲ್ಲಿ ಇದ್ದಾಗಲೂ ಕೂಡ ಈ ಲೋಕದ ನಿಯಮ ಪದ್ಧತಿಗಳನ್ನ ಅನುಸರಿಸುವಂತವರಲ್ಲ. We
are different. ನಾವು ವ್ಯತ್ಯಾಸವುಳ್ಳಂತವರು. Devil tries to kick us and see now what he'll do. ಸೈತಾನ್ ನಮ್ಮನ್ನ ಒದೆ ಹಾಕಿ ನೋಡ್ತಾನೆ, ಈಗ ನಾನು ನೋಡ್ತೇನೆ ನೀನ್ ಏನ್ ಮಾಡ್ತೀಯಾ ಅಂತ. We turn back and say, ನಾವಾದ್ರೂ ತಿರುಗಿ ಹೇಳ್ತೇವೆ, Hallelujah. Hallelujah. ನೀನು ಒಂದ್ ಸಾರಿ ಬಿದ್ದಿ ನರಕಕ್ಕೆ ಹೋಗ್ಬಿಟ್ಟೆ, ನಾನು 10 ಸಾರಿ ಬಿದ್ರು ಯೇಸು ಸ್ವಾಮಿ ನನ್ ತಿರುಗೆತ್ತಾನೆ, ನಾನು ಹೋಗೋದು ಪರಲೋಕಕ್ಕನೆ. तू एक बार गिरा तो नरक पहुंच गया, लेकिन मैं 10 बार भी गिरूं तो यीशु मसीह का लहू मुझे धो के वापस खड़ा करता है. जब मैं गिरूं मुझे उठाता है. हालेलुया. मैं वापस खड़ा रहूंगा तो मैं तो जरूर स्वर्ग ही जाऊंगा. ನಾನು ಮರಳಿ ನಿಂತುಕೊಳ್ಳುವುದಾಗಿದ್ರು ಕೂಡ ನಿಶ್ಚಯವಾಗಿ ನಾನು ಪರಲೋಕಕ್ಕೆ लेकिन ಸೇರ್ತೇನೆ. जो आदमी वहां पर गिरकर अपना धीरज खो देता है, वो कहता है कहां है परमेश्वर. जब शैतान बोलता है हालेलुया आजा. ಆದ್ರೆ ಯಾವ ವ್ಯಕ್ತಿ ಆತನು ಬಿದ್ದು ತನ್ನ ತಾಳ್ಮೆಯನ್ನು ಕಳ್ಕೊಳ್ತಾನೋ ಅಂತವರನ್ನ ನೋಡಿ ಸೈತಾನನು ಹೇಳ್ತಾನೆ, अगर धीरज खोल के बोल रहे परमेश्वर में कहां है, मुझे ऐसा क्यों हुआ. शैतान बोला मुझे भी उसने ऐसा ही किया, तुझे वो लोग चर्च से निकाल, मेरे को तो उसको स्वर्ग से ही निकाल दिया, आजा दोनों भाई भाई. Somebody say patience. ಯಾರಾದ್ರೂ ಹೇಳಿ ತಾಳ್ಮೆ. I hope you are understanding what I am saying. ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ಕೋತೇವೆ. You understand this line? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Hold on. ತಾಳ್ಮೆಯಿಂದ ಇರ್ರಿ. Stand strong. ಮತ್ತು ಗಟ್ಟಿಯಾಗಿ ನಿಂತ್ಕೊಳ್ಳಿ. Things are going to change. ಸಂಗತಿಗಳು ಬದಲಾಗ್ತವೆ. Days are going to change. ದಿನಗಳು ಬದಲಾಗ್ತವೆ. One impatient word ಒಂದು ತಾಳ್ಮೆಗೆಟ್ಟಂತ ಮಾತು can destroy the whole peace of the family. ಅದು ಇಡೀ ಕುಟುಂಬದ ಸಮಾಧಾನವನ್ನೇ ಕದಲಿಸಿಬಿಡುತ್ತದೆ. But when we stand our ground, ಆದರೆ ನಾವು ನಮ್ಮ ಸ್ಥಳದಲ್ಲಿ ನಿಂತುಕೊಳ್ಳುವಾಗ you will build your family. ನೀವು ನಿಮ್ಮ ಕುಟುಂಬವನ್ನ ಕಟ್ತೀರಾ. You will build your family. ನೀವು ನಿಮ್ಮ ಕುಟುಂಬವನ್ನ ಕಟ್ತೀರಿ. How many of you receiving this? ಎಷ್ಟು ಜನ ಇದನ್ನ ನೀವು ಹೊಂದ್ಕೊಳ್ತಾ How ಇದ್ದೀರಾ? many of you understanding this? ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಿ? Korala mayande mindaroba sakiri badandere denekele denekere. Hallelujah. It is very difficult to maintain patience when you are hurt. ನೀವು ನೋಯಿಸಲ್ಪಟ್ಟಾಗ, ನಿಮಗೆ ನೋವಾದಾಗ ಆ ತಾಳ್ಮೆಯನ್ನ ಕಾಯ್ದಿಟ್ಟುಕೊಳ್ಳುವುದು ತುಂಬಾ ಕಷ್ಟ ರೀ. Little pain ಸ್ವಲ್ಪ ನೋವು in asking the Holy Spirit and living in patience. ಪವಿತ್ರಾತ್ಮನಿಂದ ಕೇಳಿಸಿಕೊಂಡ್ಬಿಟ್ಟು ನಡೆಸಲ್ಪಡುವುದಕ್ಕಾಗಿ थोड़ा धीरज ಸ್ವಲ್ಪ ತಾಳ್ಮೆ, किसी और के लिए ಇನ್ನೊಬ್ಬರಿಗೋಸ್ಕರ माफ करते हुए, ಕ್ಷಮಿಸುವುದರ ಮೂಲಕವಾಗಿ it can become a great blessing for somebody. ಅದು ಇನ್ನೊಬ್ಬರಿಗೋಸ್ಕರ ತುಂಬಾ ಒಂದು ಒಳ್ಳೆ ಆಶೀರ್ವಾದವಾಗಿ It can make somebody's life. ಅದು ಇನ್ನೊಬ್ಬರ ಜೀವಿತವನ್ನ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. It can make somebody's living. ಅದು ಇನ್ನೊಬ್ಬರನ್ನ ನಡೆಸುವುದಕ್ಕಾಗಿ ಸಾಧ್ಯವಾಗ್ತದೆ. I hope you are receiving something this morning. ಈ ಬೆಳಗಿನ ಜಾವ ನೀವೇನಾದ್ರೂ ಹೊಂದ್ಕೊಳ್ತಾ ಇದ್ದೀರಾ ಅನ್ಕೊಳ್ತೇನೆ. When it comes to the prophets, ಪ್ರವಾದಿಗಳ ವಿಷಯ ಬರುವಾಗ your prayers are answered. ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಿವೆ. Stand your ground. ನಿಮ್ಮ ಸ್ಥಳದಲ್ಲಿ ನಿಂತುಕೊಳ್ಳಿ. Pray. ಪ್ರಾರ್ಥನೆ ಮಾಡಿ. Our children will change. ನಿಮ್ಮ ಮಕ್ಕಳು ಬದಲಾಗ್ತಾರೆ. Our situations will ನಮ್ಮ change. ಪರಿಸ್ಥಿತಿಗಳು ಬದಲಾಗ್ತವೆ. Our families will change. ನಮ್ಮ ಕುಟುಂಬಗಳು ಬದಲಾಗ್ತವೆ. Don't look at the water level. ಆ ಒಂದು ನೀರಿನ ಮಟ್ಟವನ್ನ ನೋಡಕ್ ಹೋಗಬೇಡಿ. If it dries, ಅದು ಒಣಗಿ ಹೋದ್ರು God has already prepared a widow to take care of you. ದೇವರು ಈಗಾಗಲೇ ಒಬ್ಬ ವಿಧವೆಗೆ ಆಜ್ಞೆ ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ಕಾಳಜಿ Let our ವಹಿಸುವುದಕ್ಕಾಗಿ. eyes not be upon that, ನಮ್ಮ ದೃಷ್ಟಿಯು ನಮ್ಮ ಕಣ್ಣು ಅವುಗಳ ಮೇಲೆ ಇರುವುದು but let our eyes be upon God, ಆದ್ರೆ ನಮ್ಮ ದೃಷ್ಟಿ ಆದ್ರೂ ಕರ್ತನ ಮೇಲೆ believing in what we are praying. ನಾವು ಪ್ರಾರ್ಥನೆ ಮಾಡ್ತಾ ಇರುವಂತ ವಿಷಯಗಳನ್ನ ನಂಬುವುದರ That ಮೂಲಕ surely one day ನಿಶ್ಚಯವಾಗಿ ಒಂದು ದಿನ God will visit me. ದೇವರು ನನಗೆ ಭೇಟಿ He ಕೊಡ್ತಾರೆ. will surely change my situation. ಆತನು ನಿಶ್ಚಯವಾಗಿ ನನ್ನ ಪರಿಸ್ಥಿತಿಗಳನ್ನ Look at the ಬದಲಾಯಿಸ್ತಾನೆ. prophets. ಆ ಪ್ರವಾದಿಗಳನ್ನ ನೋಡಿರಿ. They lived in the caves. ಅವರಾರು ಗುಹೆಗಳಲ್ಲಿ ವಾಸ They ಮಾಡಿದ್ರು. drank from the mud. ಅವರು ಆ ನೀರಿನ ಮಣ್ಣಿನ ಮೂಲಕ ನೀರನ್ನ ಕುಡಿದರು. They ate from the crows. ಅವರು ಕಾಗೆಗಳ ಮೂಲಕ But they prayed every day. ಆದ್ರೆ ಅವರಾದ್ರೂ ಪ್ರತಿದಿನ It shall not rain. ಮಳೆ ಆಗಬಾರದು ಅಂತ 3.5 years it did not rain. 3.5 ವರ್ಷ ಮಳೆ ಸುರಿಯಲಿಲ್ಲ. You pray patiently. ನೀವಾದ್ರೂ ತಾಳ್ಮೆಯಿಂದ ಪ್ರಾರ್ಥಿಸಿರಿ. Your prayer is at very close. ನಿಮ್ಮ ಪ್ರಾರ್ಥನೆ ಇನ್ನೇನೋ ಹತ್ತಿರವಾಗಿದೆ. Secondly, ಎರಡನೇದಾಗಿ your patience can become a great blessing for somebody. ನಿಮ್ಮ ತಾಳ್ಮೆ ಇನ್ನೊಬ್ಬರಿಗೋಸ್ಕರ ಉನ್ನತವಾದಂತ ಆಶೀರ್ವಾದ ಆಗ್ಲಿಕ್ಕೆ ಸಾಧ್ಯ. Be patient with one another, ಒಬ್ಬರೊಬ್ಬರೊಟ್ಟಿಗೆ ತಾಳ್ಮೆಯಿಂದ ಇರ್ರಿ. especially in the family. ವಿಶೇಷವಾಗಿ ಕುಟುಂಬಗಳಲ್ಲಿ Just as the Lord is patient with us. ಕರ್ತನು ನಮ್ಮೊಟ್ಟಿಗೆ ತಾಳ್ಮೆಯಿಂದ ಇದ್ದ ಹಾಗೇನೆ I learned something powerful. ನಾನು ಏನೋ ಒಂದು ಬಲವುಳ್ಳಂತ ಸಂಗತಿಯನ್ನು ಕಲಿತುಕೊಂಡೆ. That should never give up. ಅದನ್ನ ಬಿಟ್ಟು ಬಿಡಬಾರದು. Somebody sent a beautiful photograph on the WhatsApp. ವಾಟ್ಸ್ಆಪ್ ನಲ್ಲಿ ಯಾರೋ ಒಬ್ಬರು ಸುಂದರವಾದ ಫೋಟೋವನ್ನ ಕಳಿಸಿದ್ರು. You know what was a photograph? ಆ ಫೋಟೋಗ್ರಾಫ್ ಏನಿತ್ತು ಗೊತ್ತ್ರಿ? I think you also must have seen it. ಬಹುಶಃ ನೀವುಗಳು ಕೂಡ ಅದನ್ನ ನೋಡಿರಬಹುದ್ರಿ. One man ಒಬ್ಬ ವ್ಯಕ್ತಿಯು is digging
ಆತನು ಏನೋ ತೋಡ್ತಾ ಇದ್ದಾನೆ, ಅಗಿತಾ ಇದ್ದಾನೆ. He is digging in the ground. ಆತನು ನೆಲವನ್ನು ಅಗಿತಾ ಇದ್ದಾನೆ. For diamonds. ಆ ಒಂದು ವಜ್ರಗಳಿಗೋಸ್ಕರ digging. ಆತನು ಅಗಿತಾ ಇದ್ದಾನೆ. He's digging. ಅಗಿತಾ ಇದ್ದಾನೆ. That's the first picture. ಅದು ಮೊದಲನೇ ಚಿತ್ರ. But the second picture is, ಆದರೆ ಎರಡನೇ ಚಿತ್ರ, he is tired. ಆತನು ಸೋತು ಹೋಗಿದ್ದಾನ್ರಿ. But in the picture they shown, ಆದರೆ ಆ ಚಿತ್ರದಲ್ಲಿ ಅವರು ತೋರಿಸಿದ್ದಾರೆ, diamonds ವಜ್ರಗಳು are only little far from him. ಆತನಿಂದ ಇನ್ನೇನೋ ಸ್ವಲ್ಪ ದೂರದಲ್ಲಿ ಮಾತ್ರ ಇತ್ತು. But he can see only the mud, small layer of mud. ಆದರೆ ಅಲ್ಲಿ ಒಂದು ಮಣ್ಣಿನ ಒಂದು ಹೊದಿಕೆನೇ ಮಾತ್ರ ಇದೆ. He doesn't know there are diamonds there. ಆತನಿಗೆ ಗೊತ್ತಿಲ್ಲ ಅಲ್ಲಿ ಹಿಂದೆ ವಜ್ರಗಳಿವೆ ಅಂತ. He dug so far for the diamonds. ಅದೇ ವಜ್ರಗಳಿಗೋಸ್ಕರ ಇಲ್ಲಿವರೆಗೆ ಆತನು ನೆಲ ಅಗೆದಿದ್ದಾನೆ. Little more is there. ಇನ್ನೂ ಸ್ವಲ್ಪ ದೂರ ಇದೆ. But only because he doesn't know it is there. ಆದರೆ ಆತನಿಗೆ ಅದೇನು ಇನ್ನೂ ತಲುಪಿದೆ ಅಂತ ಗೊತ್ತಿಲ್ಲದ ಕಾರಣ He is getting tired. ಆತನು ಬಳಲಿ ದಣಿದಿದ್ದಾನೆ. And is turning back. ಆತನು ಅಲ್ಲಿಂದ ಮರಳಿ ಹೋಗ್ತಾನೆ. I want to tell you this morning, ಬೆಳಗಿನ ಜಾವ ಹೇಳಕ್ ಬಯಸ್ತೇನೆ, we have reached so far. ನಾವು ಇಲ್ಲಿವರೆಗೆ ಮುಟ್ಟಿದ್ದೇವೆ. We have stood the ground when the finances were less. ಆ ಒಂದು ಹಣಕಾಸು ಕಡಿಮೆ ಇರುವಾಗಲೂ ಕೂಡ ನಾವು ದೃಢವಾಗಿನೇ ನಿಂತಿದ್ದೇವೆ. In between the troubles we have stood our ground. ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ನಾವು ದೃಢವಾಗಿ We are ನಿಂತಿದ್ದೇವೆ. digging in our Christian life. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಂಬಿಕೆ ಇಡುವಂತವರು But the Lord's coming is at hand. ಆದರೆ ಕರ್ತನ ಬರೋಣವು ಈಗೋ ಇನ್ನೇನು He is going to come very soon. ಆತನು ಬಹಳ ಬೇಗನೆ ಬರ್ಲಿಕ್ಕಿದ್ದಾನೆ. Now let's not give up. ಈಗ ನಾವು ಬಿಟ್ಟು ಬಿಡುವುದು ಬೇಡ. Our prayer is close. ನಮ್ಮ ಪ್ರಾರ್ಥನೆಗಳು are very close. ಅವು ತುಂಬಾ ಹತ್ತಿರವಾಗಿವೆ. Our reward is close. ನಮ್ಮ ಪ್ರತಿಫಲ ತುಂಬಾ ಹತ್ತಿರವಿದೆ. Revival to India is very close. ಭಾರತಕ್ಕೆ ಬರ್ಲಿಕ್ಕಿರುವಂತ ಭಕ್ತಿ ಸಂಜೀವನವು ಹತ್ತಿರವಾಗಿದೆ. Salvation of Belgaum is very close. ಬೆಳಗಾವಿಯ ಒಂದು ರಕ್ಷಣೆಯು ಅತಿ ಹತ್ತಿರವಾಗಿದೆ. Healing of your family member is very close. ನಿಮ್ಮ ಕುಟುಂಬದ ಸದಸ್ಯರ ಗುಣಪಡಿಸುವಿಕೆ ಇನ್ನೇನು ಹತ್ತಿರವಾಗಿದೆ. The transformation of my country is very close. ದೇಶದ ಒಂದು ಬದಲಾವಣೆಯು ತುಂಬಾ ಹತ್ತಿರವಾಗಿದೆ. Little more prayer. ಇನ್ನೂ ಸ್ವಲ್ಪ ಪ್ರಾರ್ಥನೆ. Little more fasting. ಇನ್ನೂ ಸ್ವಲ್ಪ ಉಪವಾಸಗಳು. Little more patience. ಇನ್ನೂ ಸ್ವಲ್ಪ ತಾಳ್ಮೆಯು. Your husband will change. ನಿಮ್ಮ ಗಂಡನು ಬದಲಾಗ್ತಾನೆ. Your family will change. ನಿಮ್ಮ ಕುಟುಂಬವು ಬದಲಾಗುತ್ತೆ. Your parents will change. ನಿಮ್ಮ ತಂದೆ ತಾಯಿಗಳು Your ಬದಲಾಗ್ತಾರೆ. children will change. ನಿಮ್ಮ ಮಕ್ಕಳು ಬದಲಾಗ್ತಾರೆ. This country will surely be ದೇಶವು blessed. ನಿಶ್ಚಯವಾಗಿ ಬದಲಾಗುತ್ತೆ. Little more patience. ಇನ್ನೂ ಸ್ವಲ್ಪ ತಾಳ್ಮೆ. Our blessing is on the way. Our blessing is on the way. ನಮ್ಮ ಆಶೀರ್ವಾದವು ಇನ್ನೇನೋ ಮಾರ್ಗದಲ್ಲಿ ಇದೆ. Let's not stop digging. ಅಗೆಯುವುದನ್ನು ನಿಲ್ಲಿಸುವುದು ಬೇಡ. Let's not stop praying. ಪ್ರಾರ್ಥನೆಯನ್ನು ನಿಲ್ಲಿಸುವುದು We ಬೇಡ. have come very close. ನಾವು ತುಂಬಾ ಹತ್ತಿರಕ್ಕೆ We have ಬಂದಿದ್ದೇವೆ. come very, very close. ತುಂಬಾ ಹತ್ತಿರವೇ ಬಂದಿದ್ದೇವೆ. In September, ಸೆಪ್ಟೆಂಬರ್ನಲ್ಲಿ one world nation meeting is called in America. ಒಂದು ಐಕ್ಯವುಳ್ಳಂತ ದೇಶ ಎಂಬುದಾಗಿ ಅಮೆರಿಕಾದಲ್ಲಿ ಕರೆಯಲ್ಪಡ್ತಾ ಇದೆ. ಒಂದು More ಕೂಟ than- ಕರೆಯಲ್ಪಡ್ತಾ ಇದೆ. More than 24 countries have signed to come under one government. 24 ರಾಷ್ಟ್ರಗಳು ಒಂದೇ ರಾಷ್ಟ್ರವಾಗುವುದಕ್ಕಾಗಿ ಅವರು ಸೈನ್ ಹಾಕ್ತಾ ಇದ್ದಾರೆ. Mr. Obama is ready with a chip. ಮಿಸ್ಟರ್ ಒಬಾಮಾ ಅವರು ಒಂದು ಚಿಪ್ ನೊಟ್ಟಿಗೆ ಸಿದ್ಧವಾಗಿದ್ದಾರೆ. The moment ಯಾವ ಕ್ಷಣ we become one world government, ನಾವು ಒಂದು ರಾಷ್ಟ್ರ ಸರ್ಕಾರವಾಗಿ ಮಾರ್ಪಡ್ತೇವೆ. 2015 September, one world government is going to be formed in America. ಅಮೆರಿಕಾದಲ್ಲಿ 2015ನೇ ಇಸ್ವಿ ಅದು ಒಂದೇ ರಾಷ್ಟ್ರವಾಗಿ ಮಾರ್ಪಡ್ಲಿಕ್ಕಿದೆ. ಅದು ನೇಮಿಸಲ್ಪಡ್ಲಿಕ್ಕಿದೆ. Are you listening to me? ನಮ್ಮನ್ನು ಕೇಳಿಸ್ಕೊತಾ ಇದ್ದೀರಾ? Mr. Obama, the president of America, has already invited the countries to sign up to be one. ಮಿಸ್ಟರ್ ಒಬಾಮಾ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗಿರುವಂತವರು ಒಂದು ರಾಷ್ಟ್ರವಾಗುವುದಕ್ಕಾಗಿ 24 ರಾಷ್ಟ್ರದ ಜನರನ್ನು ಅವರು ಕರೀತಾ ಇದ್ದಾರೆ. Are you listening to this? ಇದನ್ನ The ಕೇಳಿಸ್ಕೊತಾ ಇದ್ದೀರಾ? platform is getting ready for Antichrist. ಆ ಒಂದು ಅಂತ್ಯಕ್ರಿಸ್ತನ ಆಳ್ವಿಕೆಗೋಸ್ಕರ ಆ ಒಂದು ಅಸ್ತಿವಾರವು ಹಾಕಲ್ಪಡ್ತಾ The ಇದೆ. moment they form one government, ಯಾವ ಗಳಿಗೆಯಲ್ಲಿ ಒಂದು ಸರ್ಕಾರವಾಗಿ ಅವರು ನೇಮಿಸ್ತಾರೋ, very soon 666 the number of the Antichrist will be introduced. ಬಹಳ ಬೇಗನೆ 666 ಆ ಒಂದು ಸೈತಾನನ ಒಂದು ಸಂಖ್ಯೆಯು ಅದು We ನೇಮಿಸಲ್ಪಡ್ತದೆ. have come very close. ನಾವು ತುಂಬಾ ಹತ್ತಿರಕ್ಕೆ ಬಂದಿದ್ದೇವೆ. The sea is ready. ಆ ಒಂದು ಸಮುದ್ರವು ಸಿದ್ಧವಾಗಿದೆ. earth is ready. ಭೂಮಿಯು ಸಿದ್ಧವಾಗಿದೆ. Sky is ready. ಆಕಾಶವು ಸಿದ್ಧವಾಗಿದೆ. This is going to be the fourth blood moon of Israel. ಇಸ್ರಾಯೇಲ್ನಲ್ಲಿ 4ನೇ ರನ್ನು ರಕ್ತಮಯವಾಗಲಿಕ್ಕಿದ್ದಾನೆ. And the Bible says ಮತ್ತು ಸತ್ಯವೇದ ಹೇಳ್ತದೆ moon will become blood, ಚಂದ್ರನು ರಕ್ತಮಯವಾಗ್ತಾನೆ. which will be a sign that the Messiah is going to come very soon. ಅದು ಒಂದು ಚಿಹ್ನೆಯಾಗಿದೆ, ಮೆಸ್ಸಿಯನು ಬಹಳ ಬೇಗನೆ ಬರ್ಲಿಕ್ಕಿದ್ದಾನೆ ಅನ್ನುವುದಕ್ಕೋಸ್ಕರ. We have been patient so far. ನಾವು ಇಲ್ಲಿವರೆಗೆ ತಾಳ್ಮೆಯಿಂದ ಇದ್ದೇವೆ. We stood our faith. ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿ We have prayed. ನಾವು ಪ್ರಾರ್ಥಿಸಿದ್ದೇವೆ. We are about to be taken up now. ನಾವು ಇನ್ನೇನು
ಈಗ ನಾವು ಎತ್ತಲ್ಪಡ್ಲಿಕ್ಕಿದ್ದೇವೆ. No time for anything else. ಬೇರೆ ಯಾವುದೇ ಸಂಗತಿಗೋಸ್ಕರ ಸಮಯವಿಲ್ಲ. Preparing our hearts. ನಮ್ಮ ಹೃದಯಗಳನ್ನ ಸಿದ್ಧಪಡಿಸಿಕೊಳ್ಳುವವರಾಗಿ, Preparing our people. ನಮ್ಮ ಜನರನ್ನ ಸಿದ್ಧಪಡಿಸುವವರಾಗಿ. For the coming of the Lord is the criteria. ಕ್ರಿಸ್ತನ ಬರೋಣಕ್ಕೋಸ್ಕರ. Hallelujah. 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 I sometimes I get scared. ಕೆಲವು ಬಾರಿ ನಾನು ಭಯ ಪಡ್ತೇನೆ. You know, in end of September. ಸೆಪ್ಟೆಂಬರ್ನ ಕೊನೆಯ ದಿನಗಳಲ್ಲಿ. I don't know how many of you go on the internet. You know, this news is there. ಎಷ್ಟು ಜನ ನೀವು ಇಂಟರ್ನೆಟ್ ನೋಡ್ತಿರೋ ಗೊತ್ತಿಲ್ಲ, ಈ ಒಂದು ವಾರ್ತೆ ಇಂಟರ್ನೆಟ್ ನಲ್ಲಿ ಇದೆ. By end of September, ಸೆಪ್ಟೆಂಬರ್ನ ಕೊನೆಯ ದಿನಗಳಲ್ಲಿ America is looking to be cash free country. ಅಮೆರಿಕ ಅದು ಕ್ಯಾಶ್ ಫ್ರೀ ಕಂಟ್ರಿ ಎಂಬುದಾಗಿ ಘೋಷಿಸಲ್ಪಡಲಿಕ್ಕಿದೆ. You know what is the meaning of that? ಅದರ ಅರ್ಥ ಏನು ಗೊತ್ತ್ರಿ? Nobody will carry the cash in their purse anymore. ಇನ್ನು ಮುಂದೆ ಯಾರು ತಮ್ಮ ಒಂದು ಹಣವನ್ನ ಪರ್ಸ್ ನಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ. They want to insert a chip here. ಅವರು ಇಲ್ಲಿ ಒಂದು ಚಿಪ್ ಅನ್ನು ಇನ್ಸರ್ಟ್ ಮಾಡ್ತಾರೆ, and the chip will show how much balance you have in the bank. ಮತ್ತು ಆ ಚಿಪ್ ತೋರಿಸುತ್ತದೆ ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. When you go to supermarket, ನೀವು ಸೂಪರ್ ಮಾರ್ಕೆಟ್ ಗಳಿಗೆ ಹೋಗುವಾಗ they will not ask you 100 rupees. ಅವರು ನಿಮ್ಮಿಂದ 100 ರೂಪಾಯಿ ಕೇಳುವುದಿಲ್ಲ ರೀ. They will bring a swap machine. ಅವರು ಒಂದು ಸ್ವಾಪ್ ಮಷೀನ್ ಅನ್ನು ತರ್ತಾರೆ. They will run over the hand. ಅದನ್ನ ಕೈಯ ಮೇಲೆ ಆಡಿಸ್ತಾರೆ. And the computer will show the bank balance. ಕಂಪ್ಯೂಟರ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತದೆ. And they will feed 100 rupees. ಮತ್ತು ಅವರು 100 ರೂಪಾಯಿ ಖರ್ಚು directly from your bank 100 rupees is taken. ನೇರವಾಗಿ ನಿಮ್ಮ ಒಂದು ಖಾತೆಯಿಂದ 100 ರೂಪಾಯಿ ಅಲ್ಲಿ and the Bible says, ಬೈಬಲ್ ಹೇಳುತ್ತೆ, the antichrist ಅಂತ್ಯಕ್ರಿಸ್ತನ will introduce 666. ಅಂತ್ಯಕ್ರಿಸ್ತನ ಗುರುತು 666 ಎಂಬುದಾಗಿ ಅದು ತೋರಿಸಲ್ಪಡುತ್ತದೆ. and anybody who will not bear this 666 either on their hand or on their forehead. ಮತ್ತು ಯಾರೆಲ್ಲ ಅವರು ಆ ಒಂದು 666 ಸಂಖ್ಯೆನ ತಮ್ಮ ಕೈ ಮೇಲಾಗಲಿ ತಮ್ಮ ಹಣೆಯ ಮೇಲಾಗಲಿ ಹಾಕಿಕೊಳ್ಳುವುದಿಲ್ಲವೋ, they will not be permitted to buy or sell anything. ಅವರು ಏನನ್ನಾದರೂ ಖರೀದಿಸುವುದಕ್ಕಾಗಿ ಮಾರುವುದಕ್ಕಾಗಿ ಅವರಿಗೆ ಅನುಮತಿ ಇರುವುದಿಲ್ಲ. You go to supermarket, ನೀವು ಸೂಪರ್ ಮಾರ್ಕೆಟ್ ಗೆ ಹೋಗ್ತಿರೋ, they will ask for 666. ಅವರು 666 ಆ ಸಂಖ್ಯೆಯನ್ನು ಕೇಳ್ತಾರೆ. You go to buy ration, ನೀವು ರಾಷನ್ ಅನ್ನು ಖರೀದಿಸುವುದಕ್ಕಾಗಿ they will ask ಹೋಗ್ತಿರೋ, for the chip 666. ಅವರು ಆ ಒಂದು ಚಿಪ್ ಅನ್ನು ನಿಮ್ಮಿಂದ ಕೇಳ್ತಾರೆ. The world is ready. ಲೋಕ ಸಿದ್ಧವಾಗ್ತಾ ಇದೆ. But those who take that mark, ಆದರೆ ಯಾರೆಲ್ಲ ಆ ಸಂಖ್ಯೆಯನ್ನು ಹೊಂದಿಕೊಳ್ತಾರೋ, they will not go to heaven. ಅವರು ಪರಲೋಕಕ್ಕೆ ಹೋಗಲ್ಲ. That's what the Bible says. ಹಾಗಂತ ಬೈಬಲ್ ಹೇಳುತ್ತೆ. Because that's the mark of the devil. ಯಾಕೆಂದ್ರೆ ಅದು ಆ ದುಷ್ಟ ಸೈತಾನನ ಸಂಖ್ಯೆ. I want to ask you this morning, ಈ ಬೆಳಗಿನ ಜಾವ ನಿಮಗೆ ಕೇಳುವುದಕ್ಕಾಗಿ we have come ನಾವು to the last stage. ಆ ಒಂದು ಕೊನೆಯ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. I'm going home any moment. ನಾನಾದ್ರೂ ಮನೆಗೆ ಯಾವುದೇ ಗಳಿಗೆಗೆ ಹೋಗ್ಲಿಕ್ಕೆ ಸಿದ್ಧನಿದ್ದೇನೆ. I don't know when. ಅದು ಯಾವಾಗ ಅಂತ ನನಗೂ ಗೊತ್ತಿಲ್ಲ. It could be even before this sermon is over. ಈ ಒಂದು ಪ್ರಸಂಗ ಮುಗಿಯೋದ್ರೊಳಗಾಗಿ ಕೂಡ ಬಹುಶಃ ಸಮಯವಾಗಿರಬಹುದು. It could be even tonight. ಬಹುಶಃ ಅದು ಈ ದಿನ ರಾತ್ರಿಯೇ ಆಗಿರಬಹುದು. We have been patient still far, thus far. ಇಲ್ಲಿವರೆಗೆ ನಾವು ತಾಳ್ಮೆಯಿಂದ ಇದ್ದೇವೆ. Let's not lose it in the last moment. ಕೊನೆ ಗಳಿಗೆಯಲ್ಲಿ ಆ ತಾಳ್ಮೆಯನ್ನು ಕಳೆದುಕೊಳ್ಳುವುದು ಬೇಡ. Everything is ready. ಎಲ್ಲವೂ ಸಿದ್ಧವಾಗಿದೆ. Hallelujah. Hallelujah. Are you listening to me? ಕೇಳಿಸ್ಕೊತಾ ಇದ್ದೀರೋ? Don't be discouraged. ನಿರಾಶರಾಗ್ಲಿಕ್ಕೆ ಹೋಗಬೇಡ್ರಿ. You will lose patience. ನೀವು ತಾಳ್ಮೆಯನ್ನು ಕಳ್ಕೊಳ್ಳಬಹುದು. Don't be angry. ಕೋಪಗೊಳ್ಳಿಕ್ಕೆ ಹೋಗಬೇಡ್ರಿ. You will lose patience. ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳಬಹುದು. Don't be upset. ನಿರಾಶರಾಗಬೇಡ್ರಿ. You will lose patience. ನಿಮ್ಮ ತಾಳ್ಮೆ ಕಳ್ಕೊಳ್ಳಿಕ್ಕೆ ಸಾಧ್ಯ. Just do Psalm 37:7. ಬರೀ ಕೀರ್ತನೆ 37:7ನೇ ವಚನವನ್ನು ಜ್ಞಾಪಿಸಿಕೊಳ್ಳಿ. Rest in the Lord. ಕರ್ತನಲ್ಲಿ ವಿಶ್ರಾಂತಿ Seek him. ಆತನಲ್ಲಿ ಕಾಯ್ದಿರು. Rest in the Lord. ಕರ್ತನಲ್ಲಿ ವಿಶ್ರಮಿಸಿಕೋ. Seek him. ಆತನಲ್ಲಿ ಕಾಯ್ದಿರು. He will decide what to do with you and with me. ಆತನೇ ನಿರ್ಧರಿಸ್ತಾನೆ ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಏನು But you don't lose your patience. ಆದರೆ ನೀನಾದರೂ ನಿನ್ನ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. Don't lose patience in prayer. ಪ್ರಾರ್ಥನೆಯಲ್ಲಿ ತಾಳ್ಮೆಗೆಡಬೇಡ. Don't lose patience in faith. ನಂಬಿಕೆಯಲ್ಲಿ ಕೂಡ ತಾಳ್ಮೆಗೆಡಬೇಡ. Hallelujah. Hallelujah. Did you receive something this ಈ morning? ದಿನ ನೀವೇನಾದ್ರೂ ಹೊಂದಿಕೊಂಡ್ರಾ? Are we receiving something this morning? ಈ ಬೆಳಗಿನ ಜಾವ ನಾವೇನಾದ್ರೂ ಹೊಂದ್ಕೊಳ್ತಾ ಇದ್ದೇವಾ? My brother, ನನ್ನ ಸಹೋದರನೇ, my sister, ನನ್ನ ಸಹೋದರಿಯೇ, if it is possible, ಸಾಧ್ಯವಾದ್ರೆ I want to rend my heart and I want to tell you, ನನ್ನ ಹೃದಯದಿಂದ ಇದನ್ನು ಹೇಳೋದಕ್ಕಾಗಿ ಬಯಸ್ತೇನೆ. the platform is set outside in the world ಲೋಕದಲ್ಲಿ ಆ ಒಂದು ವೇದಿಕೆ ಈಗಾಗಲೇ ಸಿದ್ಧವಾಗಿದೆ for the Antichrist. ಅಂತ್ಯಕ್ರಿಸ್ತನ ಬರೋಣಕ್ಕೋಸ್ಕರ. I heard a report. There is a magazine called, is it okay if I take last 2 minutes and wind it up? ಇನ್ನೊಂದು 2 ನಿಮಿಷ ಸಮಯ ತಗೊಂಡ್ರೆ ಸರಿಯಾಗಿರುತ್ತೀರಿ? If you are ಇದನ್ನ ಹೇಳ್ಬಿಟ್ಟು ನಾನು receiving something, because last week I missed you. ಕಳೆದ Is ವಾರ that okay if ನಾನು I take 2 minutes? ಸಭಾಪಾಲಕರು ಕಳೆದ ವಾರ ಇರಲಿಲ್ಲ ರೀ. Hallelujah. ಅದಕ್ಕೋಸ್ಕರ ಈ ವಾರ ಸ್ವಲ್ಪ ಸಮಯ. Can I tell you something? ಒಂದು ವಿಷಯ ಹೇಳ. There is the book called the End Time Prophecies. ಕೊನೆ ಕಾಲದ ಒಂದು ಪ್ರವಾದನೆಗಳು ಅನ್ನುವಂತ ಒಂದು ಪುಸ್ತಕ ಇದೆ. You know that book says, ಆ ಪುಸ್ತಕ ಹೀಗೆ ಹೇಳುತ್ತೆ, in the place called Armageddon, ಆರ್ಮಗೆದೋನ್ ಅನ್ನುವಂತ ಒಂದು ಸ್ಥಳದಲ್ಲಿ, where the Bible says ಅಲ್ಲಿ ಬೈಬಲ್ ಹೇಳುತ್ತೆ, is going to be the last war of the world. ಅದು ಲೋಕದ ಕೊನೆಯ ಯುದ್ಧವಾಗಿರ್ತದೆ ಅಂತ.
It is somewhere in the near the border of Israel in the Middle East. ಅದು ಮಿಡ್ಲ್ ಈಸ್ಟ್ ಅಲ್ಲಿ ಇಸ್ರಾಯೇಲಿನ ಒಂದು ಬಾರ್ಡರ್ There's ಆಗಿರಬಹುದು. a place called Armageddon. ಅಲ್ಲಿ ಆರ್ಮಗೆದೋನ್ ಅನ್ನುವಂತ ಒಂದು ಸ್ಥಳ ಇದೆ. The famous movies are made in the Hollywood by that name Armageddon because of the Bible. ಬೈಬಲ್ ನ ನಿಮಿತ್ತವಾಗಿ ಫೇಮಸ್ ಚಲನಚಿತ್ರ ಒಂದು ಬಾಲಿವುಡ್ ನಲ್ಲಿ ರಚಿಸಲ್ಪಟ್ಟಿದೆ. Listen to this. ಇದನ್ನ ಕೇಳಿಸ್ಕೊಳ್ರಿ. This book says, ಈ ಪುಸ್ತಕ ಹೇಳ್ತದೆ, according to one research, ಒಂದು ಸಂಶೋಧನೆಯ ಮೂಲಕ eagles ಹದ್ದುಗಳು are making nest and breeding like never before in the history in the valley of Armageddon. ಆರ್ಮಗೆದೋನ್ ಆ ಒಂದು ಕಣಿವೆಯಲ್ಲಿ ಗುಡ್ಡಗಳಲ್ಲಿ ಹದ್ದುಗಳು ಹಿಂದೆ ಎಂದಿಗೂ ಇಲ್ಲದಂತಹ ರೀತಿಯಲ್ಲಿ ಒಂದು ಮರಿಗಳನ್ನ ಮಾಡ್ತಾ ಇವೆ. ಗೂಡುಗಳನ್ನ ಕಟ್ಟಿಕೊಂಡ್ಬಿಟ್ಟು ಮರಿಗಳನ್ನ ಮಾಡ್ತಾ ಇವೆ. You know why? ಯಾಕೆ ಗೊತ್ತಾ? Because the nature is getting ready for the closing of the world. ಯಾಕೆಂದ್ರೆ ಲೋಕದ ಅಂತ್ಯಕ್ಕೋಸ್ಕರ ನಿಸರ್ಗವು ಸಿದ್ಧವಾಗ್ತಾ ಇದೆ. Because the Bible says, ಯಾಕೆಂದ್ರೆ ಬೈಬಲ್ ಹೇಳ್ತದೆ, in that war, ಆ ಒಂದು ಯುದ್ಧದಲ್ಲಿ the blood will be shed to the height of the horse bridle. ಕುದುರೆಯ ಕಡಿವಾಣದಷ್ಟು ಎತ್ತರ ಮನುಷ್ಯರ ರಕ್ತ ಆ ದಿನ ಹರಿಯಲ್ಪಡ್ತದಂತೆ. And I don't want to be here for that day. ಮತ್ತು ಆ ದಿನಕ್ಕೋಸ್ಕರ ಇಲ್ಲಿ ನಾನಿರುವುದಕ್ಕಾಗಿ ಬಯಸುವುದಿಲ್ಲ ರೀ. You shouldn't be here for that day. ಆ ದಿನಕ್ಕೋಸ್ಕರ ನೀವುಗಳು ಕೂಡ ಇಲ್ಲಿ ಇರಬಾರದು. Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ? Before that Jesus will take us home. ಅದಕ್ಕಿಂತ ಮುಂಚೆ ಯೇಸು ನಮ್ಮನ್ನ ಆತನು ಕರೆದೊಯ್ಯಲಿ. And the witness is the eagles. ಮತ್ತು ಅದಕ್ಕೆ ಸಾಕ್ಷ್ಯ ಹದ್ದುಗಳಾಗಿವೆ. ಆ ಸತ್ತ ಶರೀರಗಳನ್ನು ತಿನ್ನುವುದಕ್ಕಾಗಿ, ಆ ಸತ್ತ ಶರೀರಗಳನ್ನ ತಿನ್ನುವುದಕ್ಕಾಗಿ ಹದ್ದುಗಳು ಆಗಲೇ ಅಲ್ಲಿ ಗೂಡುಗಳನ್ನು ಮಾಡ್ಕೊಂಡು ಬಿಟ್ಟು ಮರಿಗಳನ್ನು ಬೆಳೆಸ್ತಾ ಇವೆ ಅಂತ. ಹದ್ದುಗಳು ಆಗಲೇ ಅಲ್ಲಿ ಗೂಡುಗಳನ್ನ ಮಾಡ್ಕೊಂಡ್ಬಿಟ್ಟು ಮರಿಗಳನ್ನ ಬೆಳೆಸ್ತಾ ಇವೆ. Let's not lose our patience. ನಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳುವುದು ಬೇಡ. ನಾವು ನಿಂತುಕೊಳ್ಳೋಣ. ಒಂದೇ ಒಂದು ಅವಶ್ಯ. Only one thing is needed. ಒಂದೇ ಒಂದು ಅವಶ್ಯ. God, ದೇವರೇ, I want to know you better. ನಿನ್ನನ್ನ ಇನ್ನೂ ಹೆಚ್ಚಾಗಿ ನಾನು ತಿಳ್ಕೊಳ್ಬೇಕು. That's all. ಅಷ್ಟೇ. Have patience with rest everything. ಎಲ್ಲಾ ಇನ್ನುಳಿದ ಸಂಗತಿಗಳೊಟ್ಟಿಗೆ ತಾಳ್ಮೆಯಿಂದ ಇರ್ರಿ. Amen. Amen. Have patience when you don't have sufficient money. ಸಾಕಾಗುವಷ್ಟು ಹಣ ಇಲ್ಲದೆ ಇರುವಾಗಲೂ ಕೂಡ ತಾಳ್ಮೆಯಿಂದ ಇರ್ರಿ. Don't lose it. ತಾಳ್ಮೆಗೆಡಬೇಡ್ರಿ. Amen. Amen. Your help is on the way. ನಿಮ್ಮ ಆರೋಗ್ಯ ಮಾರ್ಗದಲ್ಲಿಯೇ ಇದೆ. When relationships are not well, ಸಂಬಂಧಗಳು ಸರಿ ಇಲ್ಲದಾಗ still be patient. ಆಗಲೂ ಕೂಡ ತಾಳ್ಮೆಯಿಂದ ಇರ್ರಿ. Your help is on the way. ನಿಮ್ಮ ಆರೋಗ್ಯವು ಮಾರ್ಗದಲ್ಲಿಯೇ ಇದೆ. When there is a problem in the job, ಕೆಲಸದ ಸ್ಥಳದಲ್ಲಿ ಸಮಸ್ಯೆ ಇದೆಯೋ, be patient. ತಾಳ್ಮೆಯಿಂದ ಇರ್ರಿ. Your help is on the way. ನಿಮ್ಮ ಆರೋಗ್ಯವು ದಾರಿಯಲ್ಲಿಯೇ ಇದೆ. For the one who said, ನಮಗೆ ಹೇಳಿದಾತನು, that I will come to take you home, ನಾನು ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದಾತನು, will not delay anymore. ಆತನು ಇನ್ನು ಮುಂದೆ ತಡ ಮಾಡಲಿಕ್ಕಿಲ್ಲ. He is coming very soon. ಆತನು ಬಹಳ ಬೇಗನೆ ಬರಲಿಕ್ಕಿದ್ದಾನೆ. Maranatha. ಮಾರನಾಥ. Even so, come Lord ಹಾಗೆ Jesus. ಆಗಲಿ ಸ್ವಾಮಿ ಯೇಸುವೇ ಬಾ. Amen.